ಸೊ 50 ರೂಪಾಯಿ ಒಂದಿನದ ಊಟ ಯಾರು ನನ್ನ ಇದ್ರಲ್ಲಿ ಈಗಿನ ಪ್ರೈಸಿಂಗ್ ಆಗಿರ್ಬೋದು ಯಾರು ಕೊಡ್ತಾರೆ, ಅದು ಆರ್ಗ್ಯಾನಿಕ್ ಕೊಡ್ತಾರೆ. ಕರೆಕ್ಟ್ ಆಗಿ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಇರೋದು ಮೇನ್ ಕ್ರೆಡಿಟ್ ಅಮ್ಮನ್ಗೆ. ಇದು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಏನೇನೋ ಪ್ರೋಸೆಸ್ ಇರುತ್ತೆ. ಬಾಕ್ಸ್ ನೀವು ಪ್ರೊವೈಡ್ ಮಾಡ್ತೀರಲ್ಲ, ಸೊ ಅದರಲ್ಲಿ ಮೈಸೂರು ಪಾಕಶಾಲಾ ಅಂತ ಫುಲ್ ಹ್ಯಾಂಡಲ್ ಬಾಕ್ಸ್ ಇರುತ್ತಲ್ಲ, ಸೊ ಅದನ್ನ ಆ ಬಾಕ್ಸ್ ನಮ್ಗೆ ಕೊಟ್ಬಿಡ್ತಾರ ಅಂತ ಒಂದ್ ಯಾರೋ ಕ್ವೆಶನ್ ಹಾಕಿದ್ರು. ಸೊ ಅದು ಯಾವ ತರ ಕ್ಲಿಯರ್ ಮಾಡಿ ನಂತಲ್ಲ ಏನಂತಂದ್ರೆ ಈಗ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಸ್ಟಮರ್ ಮಾತ್ರ ನಾವು ಸ್ಟೀಲ್ ಕ್ಯಾರಿಯರ್ ಪ್ರೊವೈಡ್ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಏನಂದ್ರೆ ಟ್ರ್ಯಾಕಿಂಗ್ ಈಸಿ ಆಗುತ್ತೆ. ಸೊ ಏನಂದ್ರೆ ರೊಟೇಷನ್ ನಮ್ಗೂ ಕೂಡ ಆಗುತ್ತೆ. ಸೊ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟಿರ್ತೀವಿ ನಾವು, ನೈಟ್ ಮತ್ತೆ ಊಟ ಕಲೆಕ್ಟ್ ಮಾಡ್ಕೊಳ್ಳೋಕೆ ನಾವು ರೊಟೇಷನ್ ಈಸಿ ಪರ್ಪಸ್ಗೋಸ್ಕರ ನಾವು ಕಲೆಕ್ಟ್ ಮಾಡ್ತೀವಿ. ನಮ್ಗೆ ಪರ್ ಬಾಕ್ಸಸ್ ಅರೌಂಡ್ ನಾವ್ ಏನಂದ್ರೆ 340 rupees ಒನ್ ಬಾಕ್ಸಸ್ ಬರುತ್ತೆ ನಮ್ಗೆ. ನಾವೇನ್ ಕಸ್ಟಮರ್ ಮೇಲೆ ಬಾಕ್ಸ್ ಚಾರ್ಜಸ್ ಅಥವಾ ಸ್ಟಾರ್ಟಿಂಗ್ ಅವ್ರು ರಿಜಿಸ್ಟರ್ ಮಾಡ್ಬೇಕಾದ್ರೆ ಬಾಕ್ಸ್ ಗೆ ಇಷ್ಟು ಅಮೌಂಟ್ ಅಂತ 300 700 ಡೆಪಾಸಿಟ್ ಅಮೌಂಟ್ ಅಂತ ನಾವು ಯಾವ್ದು ಚಾರ್ಜ್ ಮಾಡಲ್ಲ. ನಮ್ಮ ಅಮೌಂಟ್ ಇಂದಾನೆ ನಾವೇನ್ ಮಾಡ್ತೀವಿ, ಬಾಕ್ಸಸ್ ನ ಪರ್ಚೇಸ್ ಮಾಡ್ತೀವಿ, ಬಾಕ್ಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ನಾವು ಬಾಕ್ಸಸ್ ಅಲ್ಲಿ ಏನ್ ಮಾಡ್ತೀವಿ, ಫಿಲ್ ಮಾಡಿ ಅದ್ರಲ್ಲೇ ಕೊಡ್ತೀವಿ. ರೊಟೇಷನ್ ಆಗುತ್ತೆ. ನೈಟ್ ಊಟ ಕೊಟ್ಟಿರ್ತೀವಿ, ರೈಸ್ ಅಂದ್ರೆ 4 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಅದ್ರಲ್ಲಿ ರೈಸ್, ಸಾಂಬಾರ್, ಪಲ್ಯ, ಚಪಾತಿ ಇಲ್ಲ ಅಂದ್ರೆ ಮುದ್ದೆ, ರಾಗಿ ಬಾಲ್ ಇರುತ್ತೆ. ಸೊ ಆ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ನಾವು ಫಿಲ್ ಮಾಡಿ ಸ್ಟೀಲ್ ಬಾಕ್ಸ್ ಅಲ್ಲಿ ನಮ್ದು ಮೇನ್ ಏನಂದ್ರೆ ಸ್ಟೀಲ್ ಬಾಕ್ಸ್ ಕಾನ್ಸೆಪ್ಟ್. ಯಾಕಂದ್ರೆ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ನಮ್ಗೆ. ಸೊ ಹಾಗಾಗಿ ಸ್ಟೀಲ್ ಕ್ಯಾರಿಯರ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ. ನೈಟ್ ಊಟ ಎಲ್ಲ ಫಿಲ್ ಮಾಡಿ ಅವ್ರು ಊಟ ಎಲ್ಲ ಮಾಡಿ ವಾಶ್ ಮಾಡಿ ಇಟ್ಟಿರ್ತಾರೆ. ಅರ್ಲಿ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಕೊಡಕ್ ಹೋದಾಗ ಆ ಬಾಕ್ಸಸ್ ನ ಪ್ರೊವೈಡ್ ಮಾಡ್ತೀವಿ. ಅದು ರೊಟೇಷನ್ ಆಗುತ್ತೆ. ಪ್ಲಸ್ ಅವ್ರಿಗೆ ಬಾಕ್ಸ್ ಬೇಕು ಅಂತಂದ್ರೆ ನಾವೇನ್ ಪ್ರೈಸಿಂಗ್ ಆಗುತ್ತೆ ಅದನ್ನ ಪೇ ಮಾಡಿದ್ರೆ ನಾವು ಅವ್ರಿಗೆ ಬಾಕ್ಸ್ ಕೊಡ್ತೀವಿ. ಆಲ್ಮೋಸ್ಟ್ ಬಾಕ್ಸ್ ಅವರಲ್ಲೇ ಇರುತ್ತೆ. ಮತ್ತೆ ಇನ್ನೊಂದು ಹೈಜೆನಿಕ್ ನಾವೇನ್ ಮಾಡ್ತೀವಿ, ಕಸ್ಟಮರ್ ಅಲ್ಲಿ ವಾಶ್ ಮಾಡಿ ಕೊಡ್ತಾರೆ ಬಾಕ್ಸ್, ಸ್ಟೀಲ್ ಬಾಕ್ಸಸ್. ಬಟ್ ನಾವೇನಂದ್ರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಇರ್ತಾರೆ, ಅಷ್ಟು ನೀಟಾಗಿ ವಾಶ್ ಮಾಡಲ್ಲ. ಸೊ ಇವತ್ತು ನಾವ್ ಏನ್ ಮಾಡ್ತೀವಿ, ಒಬ್ರು ಸರ್ವೆಂಟ್ ಇದಾರೆ ನಮ್ಗೆ. ಸೊ ಬಾಕ್ಸಸ್ ಏನ್ ಮಾಡ್ತಾರೆ, ಅಲ್ಲಿಂದ ಬಾಕ್ಸ್ ಕಸ್ಟಮರ್ ವಾಶ್ ಮಾಡಿದ್ರು ನಾವೇನ್ ಮಾಡ್ತೀವಿ, ನಾವು ಇನ್ನೊಂದ್ಸಲಿ ಪ್ರೀ ವಾಶ್ ಮಾಡ್ತೀವಿ. ಸೊ ವಾಶ್ ಮಾಡಿಸಿ ನೀಟಾಗಿ ಹೈಜೆನಿಕ್ ಆಗಿ ಅದನ್ನ ಸ್ವಲ್ಪ ಬಿಸಿಲಲ್ಲಿ ಇರ್ತೀವಿ. ಸೊ ದಟ್ ಏನಾಗುತ್ತೆ, ಸ್ವಲ್ಪ ಡ್ರೈ ಆದ್ಮೇಲೆ ನಾವು ಫಿಲ್ ಮಾಡ್ತೀವಿ. ಆಗ್ಲೇ ಹೇಳಿದ್ರಿ ಅಮ್ಮ ಬ್ಯಾಕ್ ಬೋನ್ ಆಗಿ ಇಟ್ಟಿದ್ದಾರೆ ಅಂತ. ಸೊ ಅಮ್ಮನ ಸ್ವಲ್ಪ ಪರಿಚಯ ಮಾಡಿಸ್ತೀವಿ. ಓಕೆ, ಬನ್ನಿ ಆಂಟಿ. ಅಮ್ಮ ಓಕೆ, ನಮಸ್ತೆ ಆಂಟಿ. ಮಗನ್ಗೆ ಬ್ಯಾಕ್ ಬೋನ್ ಆಗಿ ಇಟ್ಕೊಂಡ್ರಿ ಅಂತ ಅಂದ್ರಿ. ಸೊ ಯಾವ್ದೇ ಕೆಲಸ ಮಾಡ್ಬೇಕು ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕೆಲಸ ಮಾಡ್ತೀನಿ ಅಂತಂದ್ರೆ ನಿಮ್ ಸಪೋರ್ಟ್ ಹೇಗಿತ್ತು? ತುಂಬಾ ಖುಷಿ ಆಯ್ತು. ಮಾಡ್ತೀನಿ ಅಂತ ಹೇಳಿದಾಗ ಸಪೋರ್ಟ್ ಮಾಡ್ತಾ ಇದ್ವಿ. ನಾವು ಫಸ್ಟ್ ಅದೇ ಒಬ್ರಿಗೆ ಮಾಡ್ತಾ ಇದ್ದು, ಮನೆಯಲ್ಲಿ ರೂಮ್ ಅಲ್ಲಿ ಬಾಡಿಗೆಗಿದ್ರು, ಅವರು ಮಾಡ್ತಾ ಇದ್ದು. ಅದನ್ನ ನೋಡಿ ಏನು ಮಾಡ್ತೀವಿ ಅಂತ ಹೇಳಿದ ಆಯ್ತು ಅಂದ್ಬಿಟ್ಟು ನಾನು ಮತ್ತೆ ನನ್ನ ಮನೆಯವರಿದ್ದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗ ಜಾಸ್ತಿ ಜನಕ್ಕೆ ಅಡಿಗೆ ಮಾಡೋಕಿದೆ, ಹೇಗೆ ಅನ್ಸುತ್ತೆ ಇವಾಗ? ಖುಷಿ ಆಗ್ತಾ ಇದೆ. ಮಾಡೋಣ, ಮುಂದುವರ್ಸೋಣ. ಇನ್ನು ದೊಡ್ಡ ಮಾಡ್ಬೇಕಂತ ಆಸೆ ಇದೆ ಅವ್ರಿಗೆ, ಮಾಡೋಣ ಅಂತಂದ್ರೆ ಚಿಕ್ಕ ಕೆಲಸದಿಂದ ಸ್ಟಾರ್ಟ್ ಮಾಡಿದ್ರೆ ದೊಡ್ಡ ಹೋಟೆಲ್ ಆಗ್ಲಿ ಅವ್ನ್ ಖುಷಿ ಇದೆ. ಅವ್ನ್ಗೆ ಅಂದ್ರೆ ಬಿಸ್ನೆಸ್ ಮಾಡ್ಬೇಕಂದ್ರೆ ತುಂಬಾ ಆಸೆ ಇತ್ತು. ಆಗ್ಲಿ ಯಾವ್ದು ಬೇರೆ ಹೇಳಿದ್ರು ಎಲ್ಲ ಕೆಲಸ ಮಾಡು ಹೇಗೆ ಅಂತ ಹೇಳಿದ್ರು, ಅವ್ನ್ ಇಷ್ಟ ಆಗ್ಲಿಲ್ಲ. ಮನೇಲಿ ಇದು ಅಂದ್ರೆ ಬಿಸ್ನೆಸ್ ಮಾಡ್ಬೇಕು ಸ್ವಂತವಾಗಿ ನಾನು ಅಂತ ಹೇಳ್ತಾ ಇದ್ದೆ. ಹಂಗಾಗಿ ಆಯ್ತು ಅಂತ ಒಪ್ಕೊಂಡು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅಮ್ಮನ್ ಕೈ ರುಚಿ ಎಲ್ಲಾರು ನೆನ್ಪಾಗುತ್ತೆ. ಸೊ ಈಗ ಹೊರಗಡೆ ಎಲ್ಲ ಬಂದಿರ್ತೀವಿ, ಅಮ್ಮನ ಕೈ ರುಚಿನ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಈಗ ಮದ್ವೆ ಆದ್ಮೇಲೆ ನಾವ್ ಹೇಗೆ ಅಂತ ಅಂದ್ರೆ, ಸೊ ಮದ್ವೆ ಆದ್ಮೇಲೆ ಮನೆಗೆ ಹೊಟ್ಟೋಗಿರ್ತೀವಿ ನಮ್ ಮನೆಗೆ, ಅವಾಗ ಅಮ್ಮನ್ ಕೈ ರುಚಿ ತಿನ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಸೊ ಅವಾಗ ನೆನ್ಪ್ ಮಾಡ್ಕೊಳ್ತೀವಿ. ಅಲ್ಲಿ ತನಕ ಅಮ್ಮನ ಜೊತೆ ಇರೋದಂತ ನಮಗ್ ನೆನ್ಪಾಗೋದಿಲ್ಲ. ಸೊ ಥ್ಯಾಂಕ್ ಯು ಆಂಟಿ, ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ಅದೇ ಮೇನ್ ನಾನು ಯಾವಾಗ್ಲೂ ಹೇಳಿದಾಗ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು ಮೈಸೂರು ಪಾಕಶಾಲಾಗೆ. ಯಾಕೆಂದ್ರೆ ನಾವೇನಂದ್ರೆ ಹೊರಗಡೆ ಒಂದು ಕಸ್ಟಮರ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ಆಗಿರ್ಬೋದು, ಪ್ರತಿಯೊಂದು ತಗೊಂಡಾಗ್ಲೂ ತುಂಬಾ ಎಲ್ಲ ಪಾಸಿಟಿವ್ ಇರೋದಾಗ ಮೈನ್ ಏನಂದ್ರೆ ಅದು ಬ್ಯಾಕ್ ಎಂಡ್ ಆಗಿರ್ಬೋದು. ಮೈನ್ ಏನಂದ್ರೆ ಕಿಚನ್ ಅದು ಮೈನ್ ಅದು, ಯಾಕಂದ್ರೆ ಎಲ್ಲದಕ್ಕೂ ಪಾಸಿಟಿವ್ ಆಗಿ ಬರೋದು. ಸೊ ಕಿಚನ್ ಏನೇ ಚೇಂಜಸ್ ಆಗಿರ್ಬೋದು, ಕೆಲವೊಂದ್ಸಲಿ ಟೇಸ್ಟ್ ಅಲ್ಲಿ ಪ್ರತಿಯೊಂದು ಕೂಡ ಅದು ಕರೆಕ್ಟ್ ಆಗಿ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಇರೋದು ಮೇನ್ ಕ್ರೆಡಿಟ್ ಅಮ್ಮನ್ಗೆ. ಸೊ ಅಮ್ಮನ ಜೊತೆಗೆ ಇಬ್ರು ನಮ್ಮ ಶೆಫ್ ಕೂಡ ಇದ್ದಾರೆ. ಸೊ ಸಪೋರ್ಟಿಂಗ್ ಆಗಿ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಅಮ್ಮ ಒಬ್ಬರೇ ಇದ್ರು. ಸೊ ಈಗ ಇನ್ನೊಂದು ನಾವು ಎಕ್ಸ್ಟ್ರಾ ಒಂದೊಂದು ಇಟ್ಕೊಂಡಿದ್ವಿ. ಯಾಕಂದ್ರೆ ಅಮ್ಮನ್ಗೆ ಅಂದ್ರೆ ನೈಟ್ ಊಟ ಬೇಕಾದ್ರೆ ನಾವು ಪ್ರಿಪೇರ್ ಮಾಡೋದು. ಸೊ ಬ್ರೇಕ್ಫಾಸ್ಟ್ ಏನಾಗುತ್ತೆ ಅಂದ್ರೆ ನಮ್ಗೆ ನಂಬರ್ ಆಫ್ ಮೆಂಬರ್ಸ್ ಗೆ ಜಾಸ್ತಿ ಆದಾಗ, ಸೊ ಪಲಾವ್ ಆಗಿರ್ಬೋದು, ಈ ತರದೆಲ್ಲ ಏನಂದ್ರೆ ಆಸ್ ಎ ಫೀಮೇಲ್ ಆಗಿ ಕೆನ್ ನಾಟ್ ಕುಕ್ ಅಷ್ಟು ಜನಕ್ಕೆ. ಸೊ ಏನು ಅಂತಂದ್ರೆ ಮಸಾಲ ಆಗಿರ್ಬೋದು ಪ್ರತಿಯೊಂದು ಅಮ್ಮನೇ ಮೇನ್ ನೋಡ್ಕೋತಾ ಇರ್ತಾರೆ. ಸೊ ಬ್ಯಾಕ್ ಎಂಡ್ ನಲ್ಲಿ ಅಮ್ಮ ಎತ್ಕೊಂಡು ಎಲ್ಲ ವಾಚ್ ಮಾಡ್ತಾ ಇರ್ತಾರೆ ಕಿಚನ್. ಏನೇ ಚೇಂಜಸ್ ಆದ್ರೂ ಟೇಸ್ಟ್ ಮಾಡಿ ಅವರು ಹೀಗಲ್ಲ ಇದನ್ನ ಈ ತರ ಆಗ್ತಿರೋ, ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ. ಸೊ ಎವ್ರಿ ಒಂದ್ ಏನಾಗುತ್ತೆ ಅಮ್ಮ ಟೇಸ್ಟ್ ಮಾಡಿ ಫರ್ದರ್ ನಾವೇನ್ ಮಾಡ್ತೀವಿ ಅದನ್ನ ಪ್ಯಾಕಿಂಗ್ ಸೆಕ್ಷನ್ ಗೆ ನಾವು ಇದು ಮಾಡ್ತೀವಿ. ಸೊ ಅಲ್ಲಿ ಗಂಟ ನಾವು ಕೂಡ ಏನ್ ಮಾಡ್ತೀವಿ ಅದನ್ನ ಪ್ಯಾಕ್ ಮಾಡಲ್ಲ. ಅದು ಕರೆಕ್ಟ್ ಆಗಿದೆ ಫುಡ್ ಅಲ್ಲಿ
ಏನಾದ್ರು ಟೇಸ್ಟ್ ಚೇಂಜಸ್ ಆಗಿದೆ ಅಂದ್ರೆ ಫಸ್ಟ್ ಅಮ್ಮ ಚೆಕ್ ಮಾಡಿ ನೆಕ್ಸ್ಟ್ ನಾವು ಅದನ್ನ ಇದು ಮಾಡಿ, ಸೊ ದಟ್ ನಮ್ಗೆ ಅವಾಗ ಏನಾಗುತ್ತೆ ಕಸ್ಟಮರ್ ಇಂದ ಯಾವ್ದು ನೆಗೆಟಿವ್ ಫೀಡ್ಬ್ಯಾಕ್ ಬರ್ಬೋದು, ಇದೇ ಒಂದು ಪಾಸಿಟಿವ್ ಅಂತ ಇರ್ಬೋದು. ಯಾಕಂದ್ರೆ ಯಾವ್ದು ಕೂಡ ನಾವು ಚೆಕ್ ಮಾಡದೆ ಕಳಿಸ್ತಾ ಇರೋದ್ರಿಂದ ಕಸ್ಟಮರ್ ಕೂಡ ತಿಂದಾಗ ಅವ್ರಿಗೂ ಕೂಡ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ನಮ್ಗೆ. ಸೊ ಇಟ್ ಇಸ್ ದ ಮೇನ್ ನಮ್ದು ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಓಕೆ ಸರ್, ಈಗ ಕೆಲವರು ಏನು ಅಂತಂದ್ರೆ ಈಗ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಇರ್ತಾರೆ, ಸೊ ಕ್ಲೌಡ್ ಕಿಚನ್ ಮಾಡ್ಬೇಕು ಅಂತಿರ್ತಾರೆ. ಸೊ ನಾನ್ ಕೇಳ್ದಾಗನೆ ಸ್ವಿಗ್ಗಿ ಅಥವಾ ಝೊಮ್ಯಾಟೋದಲ್ಲಿ ಇದನ್ನ ಇಷ್ಟು ಚಾರ್ಜ್ ಮಾಡ್ಬೇಕು ಅಂತ ಹೇಳ್ತಾರೆ, ಅರೌಂಡ್ 50,000 ಅಂತ ಚಾರ್ಜ್ ಆಗುತ್ತೆ ಬರೀ ರಿಜಿಸ್ಟರ್ ಆಗೋದಕ್ಕೆ ಅಂತಾರೆ. ಸೊ ಯಾವ ತರ ಸರ್ ಇದು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಏನೇನೋ ಪ್ರೋಸೆಸ್ ಇರುತ್ತೆ? ನಮ್ದು ಕ್ಲೌಡ್ ಕಿಚನ್ ಸ್ವಿಗ್ಗಿ ಝೊಮ್ಯಾಟೋ ನಾವೇನ್ ಟೈಅಪ್ ಆಗಿಲ್ಲ. ಡ್ಯೂಟಿ ಯಾಕೆ ಅಂತ ಅಂದ್ರೆ ನಮ್ದು ಎವ್ರಿಡೇ ಬ್ರೇಕ್ಫಾಸ್ಟ್ ಮತ್ತೆ ನೈಟ್ ಡಿನ್ನರ್ ಆಗುತ್ತೆ. ಸೊ ಸ್ವಿಗ್ಗಿ ಝೊಮ್ಯಾಟೋ ಏನು ಅಂತಂದ್ರೆ ಒನ್ ಟೈಮ್ ಆರ್ಡರ್ಸ್. ಈಗ ನಮ್ಗೆ ತಕ್ಷಣ ಊಟ ಬೇಕು ಅಂದ್ರೆ ಅವ್ರು ತಗೊಂಡು ಆರ್ಡರ್ ಮಾಡಿ ತಿನ್ನೋ ತರ ಇರುತ್ತೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ. ಬಟ್ ನಮ್ದು ಯಾವ ತರ ಇದೆ ಅಂದ್ರೆ ಮಂತ್ಲಿ ಸಬ್ಸ್ಕ್ರಿಪ್ಷನ್, ಎವ್ರಿಡೇ ಅವ್ರಿಗೆ ಬ್ರೇಕ್ಫಾಸ್ಟ್ ಹೋಗ್ಲೇಬೇಕು, ನೈಟ್ ಡಿನ್ನರ್ ಹೋಗ್ಬೇಕು. ಸೊ ನಾವೇನ್ ಮಾಡಿದ್ವಿ, ನಮ್ದು ಡೆಲಿವರಿ ಬಾಯ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಹತ್ರ ಒಂದು ಅರೌಂಡ್ 6 to 7 ಮೆಂಬರ್ಸ್ ಡೆಲಿವರಿ ಪರ್ಸನ್ಸ್ ಇದ್ದಾರೆ. ಸೊ ಎವ್ರಿ ಏರಿಯಾಗೆ ಇಷ್ಟು ಏರಿಯಾಗೆ ಅಂತ ನಾವು ಒಂದು ಡೆಲಿವರಿ ಪರ್ಸನ್ ಆಡ್ ಮಾಡ್ಕೊಂಡು ನಾವು ಅದನ್ನ ಡೆಲಿವರಿ ಮಾಡ್ತಾ ಇದ್ವಿ. ನಾವು ಲಾಸ್ಟ್ ನಮ್ದು ಒಂದು ಕೆಫೆ ಬಿಸ್ನೆಸ್ ಇರೋದ್ರಿಂದ, ಸೊ ಅಲ್ಲಿ ನಂಗೆ ಸ್ವಿಗ್ಗಿ ಝೊಮ್ಯಾಟೋ ನಾವು ಟೈಅಪ್ ಆಗಿರೋದ್ರಿಂದ ಆತರ ಡೆಪಾಸಿಟ್ ಅಮೌಂಟ್ ಯಾವ್ದು ನನ್ಗೆ ಗೊತ್ತಿರೋ ಮಟ್ಟಿಗೆ ಯಾವ್ದು ಇಲ್ಲ. ಸೊ ಯಾವ್ದೇ ಸ್ಟಾರ್ಟ್ಅಪ್ ಆಗಿತ್ತು ಅಂತಂದ್ರೆ ನಿಮ್ದು ಫಸ್ಟ್ ಏನಂದ್ರೆ ನಿಮ್ದು ಲೈಸೆನ್ಸ್ ಇರ್ಬೇಕು, ಸೊ ನಿಮ್ದು ಬ್ರ್ಯಾಂಡಿಂಗ್ ನೇಮ್ ಇರ್ಬೇಕು, ಜೊತೆಗೆ ನಿಮ್ದು GST ಇರ್ಬೇಕು. ಸೊ ಫುಡ್ ಲೈಸೆನ್ಸ್, ಮೇನ್ ಆಗಿ ಫುಡ್ ಲೈಸೆನ್ಸ್ ಇರ್ಬೇಕು. ಸೊ ಇದೆಲ್ಲ ಇದ್ದಾಗ ನಿಮ್ದು GST ಮತ್ತೆ ಡಾಕ್ಯುಮೆಂಟ್ಸ್ ಎವ್ರಿಥಿಂಗ್ ನೀವು ಕಂಪ್ನಿಗೆ ಸ್ವಿಗ್ಗಿ ಝೊಮ್ಯಾಟೋಗೆ ನೀವು ಅವಾಯ್ಡ್ ಮಾಡಿದ್ರೆ ಅವ್ರಿಗೆ ಒಂದು ಮೆನು ಕೂಡ ನೀವು ಕೊಡ್ಬೇಕಾಗುತ್ತೆ. ಡಿಪೆಂಡ್ಸ್ ಅಪಾನ್ ಅವರ ಪರ್ಸೆಂಟೇಜ್ ಮೇಲೆ ಅವರು ಟ್ಯಾಲಿ ಮಾಡಿ ಒಂದು ಮೆನು ಪ್ರೈಸಿಂಗ್ ನ ಸೆಟ್ ಮಾಡ್ತಾರೆ. ಅದು ವೀಕ್ಲಿ ಪೇಮೆಂಟ್ ಇರುತ್ತೆ. ಸೊ ಆತರ ಇರುತ್ತೆ. ಫಿಕ್ಸ್ಡ್ ಡೆಪಾಸಿಟ್ ಅಂತ ಯಾವ್ದು 50,000 ಆಗಲಿ ಸಮಥಿಂಗ್ ಯಾವ್ದು ಎಕ್ಸೆಟ್ರಾ ಆತರ ಯಾವ್ದು ಇರಲ್ಲ ಸ್ವಿಗ್ಗಿ ಝೊಮ್ಯಾಟೋಗೆ. ಓಕೆ ಸರ್, ಲಾಸ್ಟ್ ಕ್ವೆಶನ್ ಏನು ಅಂತಂದ್ರೆ ಎಲ್ಲಿ ಅಂದ್ರೆ ಯಾವ ಏರಿಯಾಗೆ ನೀವು ಪ್ರೊವೈಡ್ ಮಾಡ್ತೀರಾ ಊಟನ? ಬಿಕಾಸ್ ಎಲ್ಲಾರ್ಗು ಅಮ್ಮನ ಕೈ ರುಚಿ ತಿನ್ಬೇಕು ಅಂತ ಆಸೆ ಇರುತ್ತೆ. ಸೊ ನಮ್ಗೂ ಈ ಊಟ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಯಾವ ಏರಿಯಾಗೆಲ್ಲ ನೀವು ಪ್ರೊವೈಡ್ ಮಾಡ್ತೀರಾ? ಪ್ರೆಸೆಂಟ್ಲಿ ಈಗ ಮೈಸೂರಲ್ಲಿ ನಾವು ಎಲ್ಲಾ ಕಡೆ ಸರ್ವಿಸ್ ಇದೆ ನಮ್ದು, ಎಕ್ಸೆಪ್ಟ್ ಬನ್ನಿ ಮಂಟಪ ಒಂದಿಲ್ಲ ನಮ್ದು. ಈಗ ನಾವು ನೆಕ್ಸ್ಟ್ ವೀಕ್ ಇಂದ ಅದು ಕೂಡ ನಾವು ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ. ಬನ್ನಿ ಮಂಟಪ, NR ಮಾಲ್, ಸ್ವಲ್ಪ ನಿಯರೆಸ್ಟ್ ಬೆಂಗಳೂರು ಮೈಸೂರು ರೋಡ್ ಯಾವ್ದಿದೆ, ಬನ್ನಿ ಮಂಟಪ, ಉದಯಗಿರಿ ಈ ಕಡೆ ಯಾವ್ದಿದೆ, ಸ್ವಲ್ಪ ಅಲ್ಲಿ ನಂಬರ್ ಆಫ್ ಪರ್ಸನ್ಸ್ ಏನಂದ್ರೆ ಆರ್ಡರ್ಸ್ ಕಮ್ಮಿ ಇದೆ. ಸೊ ಅದರಿಂದ ನಮ್ದು ಇನ್ನ ಅಲ್ಲಿಗೆ ಹೋಗಿಲ್ಲ. ಅದು ಬಿಟ್ರೆ ಮೈಸೂರಲ್ಲಿ ಎಲ್ಲಾ ಕಡೆ ಸರ್ವಿಸ್ ಇದೆ ನಮ್ದು. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನೊಂದು ವೀಕ್ ಅಲ್ಲಿ ಡೆಫಿನೆಟ್ಲಿ ನಾವು ಅಲ್ಲಿಗೂ ಕೂಡ ಬನ್ನಿ ಮಂಟಪ, ಉದಯಗಿರಿ ಅಲ್ಲಿಗೂ ಕೂಡ ಸರ್ವಿಸಸ್ ನಾವು ಸ್ಟಾರ್ಟ್ ಮಾಡೋದು ಆಗುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ. ಏನಂದ್ರೆ ಎಲ್ಲ ಮೈಸೂರು ಜನತೆ ಏನಂದ್ರೆ ಅವ್ರಿಗೊಂದು ನಾವು ಸ್ಟಾರ್ಟ್ ಮಾಡಿದಾಗ 3 months ಬ್ಯಾಕ್ ನಾವು ಒಂದು 2-3 ಮೆಂಬರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದೆ. ಈಗ ಅರೌಂಡ್ ಏನಂದ್ರೆ ಕಸ್ಟಮರ್ ನಮ್ದು ಟೇಸ್ಟ್ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ಮೈಸೂರು ಜನ ಇಷ್ಟಪಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ರಿಕ್ವೈರ್ಮೆಂಟ್ಸ್ ಇದೆ. ಸೊ ನಮ್ದೇನಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಗಿಂತ ಏನಂದ್ರೆ ಎವ್ರಿ ಪರ್ಸನ್ ಮೈಸೂರಿಗೆ ಎಲ್ಲಾರ ಮನೆಗೂ ಯಾರಿಗೆ ತುಂಬಾ ನೀಡ್ ಇದೆ, ಅದ್ರಲ್ಲಿ ತುಂಬಾ ನಮ್ದು ಕಾನ್ಸೆಪ್ಟ್ ತುಂಬಾ ನೀಡ್ ಇರೋರಿಗೆ ನಾವು ಪ್ರೊವೈಡ್ ಮಾಡಬೇಕು. ಸೊ ಯಾಕಂದ್ರೆ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರು ಕೆಲಸ ಮಾಡಿ ಅವ್ರಿಗೆ ಒಂದು ಒಳ್ಳೆ ಊಟ ಸಿಗ್ತಾ ಇರಲ್ಲ. ಸೊ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿ ಹೈಜೆನಿಕ್ ಆಗಿ ನಾವು ಮಾಡಿ ಕೊಡೋದ್ರಿಂದ ಅವ್ರಿಗೂ ಕೂಡ ಏನಂದ್ರೆ ಅವರ ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಒಳ್ಳೆ ಊಟ ತುಂಬಾ ಫೀಲ್ ಆಗುತ್ತೆ. ಸೊ ನಮ್ ಕಾನ್ಸೆಪ್ಟ್ ಆಸ್ ಎ ಬಿಸ್ನೆಸ್ ತರ ನಾವ್ ಇದನ್ನ ರನ್ ಮಾಡಲ್ಲ. ಹಾಗೆ ಏನಂದ್ರೆ ಒಂದ್ ಪಾರ್ಟ್ ಅಲ್ಲಿ ನಾವು ಒಂದು ಸರ್ವಿಸ್ ತರ ಒಂದು ಒಳ್ಳೆ ಕಸ್ಟಮರ್ ಗೆ ಸರ್ವಿಸ್ ಕೊಡ್ಬೇಕು. ಸೊ ಇದರಿಂದ ಮನಿ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಕಸ್ಟಮರ್ ಹತ್ರ ಒಂದು ಒಳ್ಳೆ ಆರ್ಗ್ಯಾನಿಕ್ ಫುಡ್ ರೀಚ್ ಆಗ್ಬೇಕು, ಒಳ್ಳೆ ಸರ್ವಿಸ್ ಕೊಡ್ಬೇಕು ಅಂತ ನಮ್ಮ ಇಂಟೆನ್ಷನ್. ಸೊ ಯಾಕಂದ್ರೆ ಮನಿನೇ ಇಂಪಾರ್ಟೆಂಟ್ ನಮಗೆ. ನಾವು 99 rupeesಗೆ 3 months ನಾವು ಪ್ರೊವೈಡ್ ಮಾಡ್ತಿರ್ಲಿಲ್ಲ. ಮಂತ್ ನಾವು ಇನ್ನೊಬ್ರಲ್ಲಿ ಆಫರ್ ಅಲ್ಲಿ ಇವಾಗ್ಲೂ ಅಷ್ಟೇ ನಮ್ಗೆ ಕಾಸ್ಟ್ ವೈಸ್ 150 rupees ಆಗುತ್ತೆ ನಿಮ್ಗೆ 3 meals ತಗೊಂಡ್ರೆ. ಬೆಳಗ್ಗೆ ತಿಂಡಿ 2 ಬಾಕ್ಸ್ ಸಿಗುತ್ತೆ, ಮಧ್ಯಾಹ್ನಕ್ಕೂ ಸೇರಿದಾಗ ನೈಟ್ ಊಟಕ್ಕೆ ಅನ್ನ ಸಾಂಬಾರ್ ಪಲ್ಯ ಸಿಗುತ್ತೆ. ಸೊ ಒಂದು ಆವರೇಜ್ ಪರ್ಸನ್ ಅವ್ರಿಗೆ ಕಷ್ಟದಲ್ಲಿ ಆಗಲ್ಲ ಅನ್ನೋದು ಕೂಡ ತಗೊಂಡ್ ತಿನ್ಬೋದು. ಮಿಡಲ್ ಕ್ಲಾಸ್ ಪೀಪಲ್ ಕೂಡ ತಗೋಬಹುದು. 150 rupees ಕ್ಯಾಲ್ಕುಲೇಟ್ ಮಾಡಿದ್ರೆ 50 ರೂಪಾಯಿ ಒನ್ ಟೈಮ್ ಊಟ ಬೀಳುತ್ತೆ. ಅದು ವಿತ್ ಡೋರ್ ಸ್ಟೆಪ್ ಕೊಡ್ತಾ ಇರೋದು. ಸೊ 50 ರೂಪಾಯಿ ಒಂದಿನದ ಊಟ ಯಾರು ನನ್ನ ಇದ್ರಲ್ಲಿ ಈಗಿನ ಪ್ರೈಸಿಂಗ್ ಆಗಿರ್ಬೋದು ಯಾರು ಕೊಡ್ತಾರೆ, ಅದು ಆರ್ಗ್ಯಾನಿಕ್ ಕೊಡ್ತಾ ಇದೆ. ಸೊ ಏನೋ ಪ್ರೈಸಿಂಗ್ ಕಮ್ಮಿ ಮಾಡ್ತಿದೀವಿ ಅಂತ ನಾವು ಯಾವ್ದು ಪಾಮ್ ಆಯಿಲ್ ಅಥವಾ ಬೇರೆ ಯಾವ್ದೋ ಎಣ್ಣೆ ಯೂಸ್ ಮಾಡ ಆರ್ಗ್ಯಾನಿಕ್ ಆಗಿ ನಾವು ವುಡನ್ ಪೇಸ್ಟ್ ಶಂಕರ್ ನ್ಯಾಚುರಲ್ಸ್ ಅಂತಾನೆ ಇದೆ ನಮ್ಮ ಫ್ರೆಂಡ್ ಇದೆ. ಸೊ ನಾವು ಅದನ್ನ ಯೂಸ್ ಮಾಡ್ತೀವಿ. ಆಯಿಲ್, ರೈಸ್ ಕೂಡ ಅಷ್ಟೇ ನಾವು ಪ್ರತಿಯೊಂದು ಕೂಡ ನಾವು ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಅಲ್ಲೇ ಮಾಡ್ತೀವಿ. ನಮ್ಗೇನಂದ್ರೆ ಒಂದ್ ಕಸ್ಟಮರ್ ಇಂದ 1 ರೂಪಾಯಿ ನಮ್ಗೆ ಪ್ರಾಫಿಟ್ ಆದ್ರೆ ಸಾಕು. ಬಟ್ ಆಮೇಲೆ ಅವ್ರಿಗೆ ಏನಂದ್ರೆ ಲಾಂಗ್ ಟರ್ಮ್ ಬಿಸ್ನೆಸ್ ಆಗಿ ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ನಾವು ಶುರು ಮಾಡಿರೋದು. ಅವ್ರು ಒಂದು ಬ್ಲೆಸ್ ಮಾಡ್ತಾರಲ್ಲ ನಮ್ಗೆ ಊಟ ಮಾಡಿ, ಅದು ನಮ್ಗೆ ಮನೆಗೆ ಫುಲ್ ಪಾಸಿಟಿವ್ ವೈಬ್ಸ್ ಆಗುತ್ತೆ. ಯಾಕಂದ್ರೆ ಸುಮಾರು ಕಸ್ಟಮರ್ ಅದೇ ಹೇಳ್ತಾರೆ ಏನಂದ್ರೆ ಲೈಕ್ ಅಮ್ಮ ನಿಮ್ಮ ಮದರ್ಸ್ ಈಗ ರೀಸೆಂಟ್ ಆಗಿ ಮದರ್ಸ್ ಡೇ ಇದ್ದಾಗ ಸುಮಾರು
ಕಸ್ಟಮರ್ಸ್ ನಮ್ಗೆ ವಿಶ್ ಮಾಡಿದ್ರು ಅಮ್ಮನಿಗೆ. ಸೊ ಏನಂದ್ರೆ ಲೈಕ್ ಅನ್ನಪೂರ್ಣೇಶ್ವರಿ ನಮ್ಗೆ ಯಾವ್ದೋ ಒಂದು ಕಸ್ಟಮರ್ ಟ್ಯಾಗ್ ಲೈನ್ ಕೊಟ್ಟಿದ್ದು ಅಮ್ಮನಿಗೆ. ಸೊ ಏನಂದ್ರೆ ಅನ್ನಪೂರ್ಣೇಶ್ವರಿ ತರ ಅಮ್ಮ, ಯಾಕೆಂದ್ರೆ ನಾವು ಬಿಸಿ ಶೆಡ್ಯೂಲ್ ಬುಕ್ ಮಾಡಕ್ ಆಗ್ತಾ ಇಲ್ಲ. ಸೊ ಆ ಟೈಮ್ ಅಲ್ಲಿ ತುಂಬಾ ನೀಡ್ ಸಿಕ್ತು ನಿಮ್ಗೆ ನಮ್ಗೆ. ಸೊ ಈ ತರ ಎಲ್ಲ ನಮ್ಗೆ ಕಮೆಂಟ್ಸ್ ಇದ್ದಾಗ ನಮ್ಗೆ ಇನ್ನ ಕೆಲಸ ಮಾಡಕ್ ಖುಷಿ ಆಗುತ್ತೆ. ಸೊ ಆಸ್ ಎ ಬಿಸ್ನೆಸ್ ಆಗಿ ನಾವು ಇದನ್ನ ಮಾಡ್ತಾ ಇಲ್ಲ, ಒಂದು ಸರ್ವಿಸ್ ತರ ಒಂದು ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಆಗಿದೆ. ಬಿಕಾಸ್ ಎಷ್ಟೋ ಹೋಟೆಲ್ ನಡೆಸೋರು ಒಂದು ಬಿಸ್ನೆಸ್ ತರಾನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಆರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಯಾವ ತರ ಹೈಜಿನಿಕ್ ಇಲ್ಲ ಅಂತ ಆದ್ರೂ ಕೂಡ ಬರೀ ಬಿಸ್ನೆಸ್ ಪರ್ಪಸ್ ಆಗಿ ನೋಡ್ತಾರೆ. ಸೊ ನೀವು ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ ಒಂದು ಒಳ್ಳೆ ಮೈಂಡ್ ಅಲ್ಲಿ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಒಳ್ಳೇದಾಗ್ಲಿ ಅಂತ ಇಲ್ಲಿ ತುಂಬಾನೇ ಹೈಜಿನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಅಡ್ಗೆ ಮಾಡ್ತಾರೆ ಅಂತ ಹೇಳಿದ್ವಿ. ಸೊ ಅದನ್ನ ನಿಮ್ಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಏನೇನೆಲ್ಲ ಪ್ರಿಪರೇಷನ್ ಇರುತ್ತೆ, ಯಾವ್ಯಾವ ತರ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದೇ ಇದು ಬಾಕ್ಸಸ್ ಮ್ಯಾಮ್, ಇದು ನಿಮ್ಗೆ ಕ್ಲೀನ್ ಬಾಕ್ಸಸ್ ಇದೆ ಮ್ಯಾಮ್ ಕಸ್ಟಮರ್ಗೆ. ಲೈಕ್ ಯಾವ ತರ ಬರುತ್ತೆ ಅಂದ್ರೆ ನಮ್ದು 4 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. 4 ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಒಂದ್ರಲ್ಲಿ ರೈಸ್ ಬರುತ್ತೆ, ಒಂದ್ರಲ್ಲಿ ಸಾಂಬಾರ್ ಬರುತ್ತೆ, ಒಂದ್ರಲ್ಲಿ ಪಲ್ಯ, ಇದ್ರಲ್ಲಿ ಚಪಾತಿ ಅಥವಾ ನಿಮ್ಗೆ ರಾಗಿ ಬಾಲ್ ಬರುತ್ತೆ. ಸೊ 4 ಇನ್ ಕಂಪಾರ್ಟ್ಮೆಂಟ್, ಒಂದೇ ಕಂಪಾರ್ಟ್ಮೆಂಟ್ ಬರುತ್ತೆ. ಕೆಲವೊಬ್ರಿಗೆ ಏನಂದ್ರೆ ಚಪಾತೀಸ್ ಬೇಕಾಗಿರುತ್ತೆ. ಆಲ್ಮೋಸ್ಟ್ ನೈಟ್ ಊಟಕ್ಕೆ ನಾವು ಇದ್ರಲ್ಲೇ ಫುಡ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಬ್ರೇಕ್ಫಾಸ್ಟ್ ಬಾಕ್ಸಸ್ ಗೆ ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತೀವಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕಸ್ಟಮರ್ಗೆ. ಲೈಕ್ ಒಂದ್ರಲ್ಲಿ ನಿಮ್ಗೆ ಏನಾದ್ರು ದೋಸೆ ಅಥವಾ ಏನಾದ್ರು ಅದಕ್ಕೆ ಕರಿ ಇದ್ರೆ ಚಪಾತಿ ಅಥವಾ ಕರೀಸ್ ಅಥವಾ ಪಲಾವ್ ಇದ್ರೆ ಅದಕ್ಕೆ ರಾಯ್ತ. ಸೊ ಈ ತರ ಕಾನ್ಸೆಪ್ಟ್ ಅಲ್ಲಿ ನಾವು ಇದು ಬ್ರೇಕ್ಫಾಸ್ಟ್ ಗೆ ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತೀವಿ. ಸ್ಟೀಲ್ ಬಾಕ್ಸಸ್ ನೈಟ್ ಡಿನ್ನರ್ ಗೆ 4 ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ನಾವು ಯೂಸ್ ಮಾಡುವಂತದ್ದು ಕುಕಿಂಗ್ ಆಯಿಲ್, ಉಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತೀವಿ. ಸೊ ಇದು ನಮ್ಮ ಶಂಕರ್ ನ್ಯಾಚುರಲ್ಸ್ ಅಂತ. ಸೊ ನಮ್ಗೆ ಆಲ್ಮೋಸ್ಟ್ ಫುಡ್ಗೆ ಏನೇ ನಾವು ಪ್ರಿಪರೇಷನ್ ಆಗಿರ್ಬೋದು ಪ್ರತಿಯೊಂದಕ್ಕೆ ನಾವು ಕಾಮನ್ ಆಗಿ ಉಪ್ರೆಸ್ಡ್ ಆಯಿಲ್, ಅದರಲ್ಲಿ ಕಡಲೆಕಾಯಿ ಎಣ್ಣೆನ ನಾವು ಒಗ್ಗರಣೆಗೆ ಯೂಸ್ ಮಾಡ್ತೇವೆ. ಸಾಂಬಾರ್ ಒಗ್ಗರಣೆ ಆಗಿರ್ಬೋದು ಅಥವಾ ಪಲಾವ್ ಆಗಿರ್ಬೋದು, ಈ ತರ ಬ್ರೇಕ್ಫಾಸ್ಟ್ ಗೆ ನಾವು ಯೂಸ್ ಮಾಡ್ತೀವಿ. ಸೊ ಇದು ಕೂಡ ಶಂಕರ್ ನ್ಯಾಚುರಲ್ಸ್ ಕೂಡ ನಿಮಗೆ ಅವೈಲಬಲ್ ಸಿಗುತ್ತೆ. ಅವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಅವ್ರದ್ದು ನಂಬರ್ ಕೂಡ ಕಾಂಟ್ಯಾಕ್ಟ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ ವುಡನ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಹೆಲ್ತ್ ಗೆ ಒಳ್ಳೇದಾಗುತ್ತೆ. ಸೊ ಆ ಕಾನ್ಸೆಪ್ಟ್ ಇಂದ ನಾವು ಇದನ್ನ ನಮ್ಮ ಫುಡ್ ಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿದ್ರಲ್ಲ, ನಮ್ಮ ಮೈಸೂರಿನ ಮೈಸೂರು ಪಾಕಶಾಲೆಯಲ್ಲಿ ಅಮ್ಮನ ಕೈ ರುಚಿಯನ್ನ ನೆನಪು ಮಾಡುವ ಊಟವನ್ನ ನಾವು ಮಾಡ್ಬೋದು. ಜೊತೆಗೆ ಇಲ್ಲಿ ತುಂಬಾನೇ ಆರ್ಗ್ಯಾನಿಕ್ ಹಾಗೇನೆ ಹೈಜಿನಿಕ್ ಆಗಿ ಅಡ್ಗೆ ಮಾಡ್ತಾರೆ. ಮನೆ ಊಟದಿಂದ ಫುಲ್ ಖಂಡಿತವಾಗಿ ಆಗುತ್ತೆ. ಹಾಗೆಯೇ ಪ್ರೈಸ್ ಕೂಡ ವರ್ತ್ ಇದೆ ಅಂತಾನೆ ಹೇಳ್ಬೋದು. ಕೆಲಸದ ಅನಿವಾರ್ಯವಾಗಿ ನಾವು ಬೇರೆ ಊರಿಗೆ ಬಂದಿರ್ತೀವಿ. ಸೊ ಮನೆ ಊಟ ಅಂತೂ ಖಂಡಿತ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಇಲ್ಲಿ ಒಂದ್ಸಲ ನೀವು ಟೇಸ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮನೆ ಊಟ ನೆನಪಾಗುತ್ತೆ. ಜೊತೆಗೆ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ಸಲ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಆರ್ಡರ್ ಮಾಡಿ ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ನಮ್ದು ನೀವೇನಾದ್ರು ಫುಡ್ ಟೇಸ್ಟ್ ಮಾಡ್ಬೇಕು ಅಥವಾ ಏನಾದ್ರು ಆರ್ಡರ್ ಪ್ರೊಸೀಜರ್ ಬೇಕು, ಅದು ಆರ್ಡರ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇದು ಅಂತ ಅಂದ್ರೆ ನೀವು ನಮ್ದು ಇನ್ಸ್ಟಾದಲ್ಲಿ ಪೇಜ್ ಇದೆ MYSURU ಮೈಸೂರು ಪಾಕಶಾಲಾ ಅಂತ. ಸೊ ನೀವು ಅಲ್ಲಿ ಹೋಗಿ ನೀವು ನಮ್ಮ ಪೇಜ್ ಫಾಲೋ ಮಾಡಿ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ 9740850555 ಇರುತ್ತೆ. ಸೊ ನೀವು ಥ್ರೂ ವಾಟ್ಸ್ಆಪ್ ಕೂಡ ನಮ್ಗೆ ಮೆಸೇಜ್ ಮಾಡಿ ನಿಮ್ ಬುಕಿಂಗ್ಸ್ ತಗೋಬಹುದು. ಇಲ್ಲ ಅಂತಂದ್ರೆ ಬೈ ಕಾಲ್ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನೀವು ನಮ್ಗೆ ಟೆಕ್ಸ್ಟ್ ಮಾಡೋದ್ರ ಮುಖಾಂತರ ನಾವು ಆರ್ಡರ್ಸ್ ನ ಕನ್ಫರ್ಮ್ ಮಾಡ್ಕೊತೀವಿ. ಯಾವುದೇ ನಿಮ್ಗೆ ಆರ್ಡರ್ಸ್ ಬೇಕಾದ್ರೆ 1 ಡೇ ಬಿಫೋರ್ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಅಥವಾ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತೆ ನೈಟ್ ಡಿನ್ನರ್ ಪ್ರೊವೈಡ್ ಮಾಡ್ತೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇರುತ್ತೆ. ನೈಟ್ ಡಿನ್ನರ್ ಗೆ ನಿಮ್ಗೆ ಸೌತ್ ಇಂಡಿಯನ್ ರೈಸ್, ಸಾಂಬಾರ್, ಪಲ್ಯ ಮತ್ತೆ ಚಪಾತಿ ಅಥವಾ ರಾಗಿ ಬಾಲ್ ಸಿಗುತ್ತೆ. ನಿಮ್ಗೆ ಬರೀ ಬ್ರೇಕ್ಫಾಸ್ಟ್ ಬೇಕಿದ್ರು ನಾವು ಪ್ರೊವೈಡ್ ಮಾಡ್ತೀವಿ. 1 ಟೈಮ್ ಆರ್ಡರ್ಸ್ ಕೂಡ ಅವೈಲಬಲ್ ಇದೆ. ನೈಟ್ ಡಿನ್ನರ್ ಕೂಡ ಅಷ್ಟೇ, ನಿಮ್ಗೆ ಬರೀ ನೈಟ್ ಡಿನ್ನರ್ ಬೇಕು ಅಂದ್ರೆ ಪ್ರೊವೈಡ್ ಮಾಡ್ತೀವಿ. ನೈಟ್ ಡಿನ್ನರ್ ಅಲ್ಲಿ ನಿಮ್ಗೆ ಕಸ್ಟಮೈಸ್ ಕೂಡ ಅವೈಲಬಲ್ ಇದೆ. ನಿಮ್ಗೆ ಏನಾದ್ರು ಡಯಟ್ ಫುಡ್ ಬೇಕು ಅಥವಾ ಬರೀ ಚಪಾತಿ, ಪಲ್ಯ ಅಥವಾ ಬರೀ ರೈಸ್ ಅಥವಾ ಬರೀ ರಾಗಿ ಬಾಲ್ ಬೇಕಾದ್ರೂ ನಾವು ಪ್ರೊವೈಡ್ ಮಾಡ್ಕೊಡ್ತೀವಿ ನಿಮ್ಗೆ. ನೀವು ಜಸ್ಟ್ ಥ್ರೂ ನಮ್ ವಾಟ್ಸ್ಆಪ್ ಅಥವಾ ನಮ್ಗೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸರ್ವಿಸ್ ನ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.